ನಮ್ಮಪ್ಪನ್ ನಾನು ಏನ್ ಹೇಳಿದೀನಿ ಅಂತ ಹೇಳಿದ್ರೆ ಆ ಎಕ್ಸೆಲ್ ಗಾಡಿನ ಮಾರ್ಬಿಟ್ಟಿದೀನಿ ಅಂತ ಹೇಳಿದೀನಿ. ಏನಿಲ್ಲ ಇಲ್ಲಿ ನೋಡಿ, ಸೀಟ್ ಕವರ್ ಎಲ್ಲ. ಸೊ ಇಷ್ಟೆಲ್ಲ ಐಟಮ್ಸ್ ತಗೊಂಡಿದೀವಿ ನಮ್ ಗಾಡಿಗೆ. ಹೊಸ ಗಾಡಿ ಬೇಕಾ ಹಳೆ ಗಾಡಿ ಬೇಕಾ? ಹಳೇದೇ ಬೇಕು. ಸೊ ಕರ್ತಿದ್ದಾರೆ ನಮ್ಮಮ್ಮ ಕಣ್ಣಿಗೆ ಬಟ್ಟೆ. ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮುಕ್ಕುಸ್ ಮ್ಯಾಜಿಕ್ ಯೂಟ್ಯೂಬ್ ಚಾನಲ್. ಸೊ ಗುರು ತುಂಬಾ ಫಸ್ಟ್ ಸಾರಿ ಹೇಳ್ಬಿಡ್ತೀನಿ, ಯಾಕೆ ಅಂತ ಹೇಳಿದ್ರೆ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಾ ಇದೀನಿ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ, ಗುರು ಇದು ನಮ್ಮ ಅಪ್ಪ ಬೈಕ್ ನೋಡ್ತಾ ಇದೀರಾ, ಎಕ್ಸೆಲ್ 2000 ಮಾಡಲ್ ಗುರು ಇದು. ಸೊ ನೋಡಿ ತುಂಬಾ ಒಡೆದೋಗ್ಬಿಟ್ಟಿದೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇದೇ ನಮ್ಮ ಅಪ್ಪ ಗಾಡಿ, ಅಂದ್ರೆ ಇದೇ ಫಸ್ಟ್ ನಮ್ ಗಾಡಿ ಇದ್ದಿದ್ದು. ಸೊ ಈ ಗಾಡಿನ ಇವಾಗ ರಿಪೇರಿ ಮಾಡಿಸ್ಬೇಕು. ನೋಡ್ತಾ ಇದೀರಾ ಸೀಟ್ ಎಲ್ಲ ಓಟೋಗ್ಬಿಟ್ಟಿದೆ, ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಗಾಡಿ ಮಾತ್ರ ಕಂಡೀಷನ್ ಒಂಥರ ಇದೆ. ಇದನ್ನ ಅವಾಗ ನಮ್ಗೆ ಇದೆ ಅನ್ಕೊಳ್ಳಿ, ನಮ್ಮ ಹತ್ರ ಯಾವ ಗಾಡಿನೂ ಇಲ್ಲ. ಇವಾಗ ನನ್ನ ಹತ್ರ ಇರೋ ಗಾಡಿನೂ ಇರ್ಲಿಲ್ಲ. ಇದೇ ಗಾಡಿಯಲ್ಲಿ ನಮ್ಮಪ್ಪ ನಮ್ಮನ್ನ ಸ್ಕೂಲ್ಗೂ ಕರ್ಕೊಂಡು ಹೋಗ್ತಾ ಇದ್ದ, ನಾನು ಇದ್ರಲ್ಲಿ ಕಾಲೇಜ್ಗೂ ಹೋಗಿದ್ದೀನಿ. ಸೊ ಈ ಗಾಡಿ ಫುಲ್ ಒಂಥರ ಆಗಿದೆಲ್ಲ, ಇದನ್ನ ನಮ್ಮ ಮನೆ ಲಕ್ಷ್ಮಿ ಅಂತೀವಿ. ಸೊ ಇದನ್ನ ನೀಟಾಗಿ ರಿಪೇರಿ ಮಾಡ್ಸೋಣ. ಸೊ ಬನ್ನಿ ಹೋಗೋಣ. ನೀವೇ ನೋಡಿ, ಎಕ್ಸೆಲ್ ನ ಆನ್ ಮಾಡ್ತೀನಿ, ಯಾವ ತರ ಸೌಂಡ್ ಬರ್ತಿದೆ. 2000 ಮಾಡಲ್ಲು ನೋಡಿ, ಇವಾಗೂ ಯಾವ ತರ ಕಂಡೀಷನ್ ಅಲ್ಲಿ ಇದೆಯೋ ನಮ್ ಗಾಡಿ. ನೋಡ್ತಾ ಇದೀರಾ ನೋಡಿ. ಕೊನೆಗೂ ನಾವು ಅಂಗಡಿ ಹತ್ರ ಎತ್ಕೊಂಡ್ ಬಂದ್ವಿ. ಸೊ ನಾನು ಯಾವತ್ತು ನಮ್ ಗಾಡಿ ರಿಪೇರಿ ಆಗ್ತಿದ್ರೆ ಅವಾಗಿಂದ ನಾನು ಕೊಡ್ತಿದ್ದು. ಸೊ ಇದೇ ಅಂಗಡಿಯಲ್ಲಿ ಒಂದ್ ಚರ ಚಿಕ್ಕದು ಬಟ್ ತುಂಬಾ ಚೆನ್ನಾಗಿ ರಿಪೇರಿ ಮಾಡ್ತಾನೆ. ನಮ್ಮ ಏರಿಯಾ ಹುಡುಗನೆ ಬ್ರೋ. ಆಯಲ್ಲಿ ಸೊ ತುಂಬಾ ಚೆನ್ನಾಗಿ ರಿಪೇರಿ ಮಾಡ್ತಾನೆ. ಸೊ ಬ್ರೋ ಕಂಡೀಷನ್ ಯಾವ ತರ ಇದೆ ಈ ಗಾಡಿದು? ಕಂಡೀಷನ್ ಎಲ್ಲ ರೆಡಿ ಮಾಡಬೇಕು. 2000 ಮಾಡಲ್ ಇದು ನೋಡಿ. ಇದು ಅವಾಗ ನಮ್ಮ ಮನೆಗೆ ಇದೆ ಎಲ್ಲ ಇದ್ದಿದ್ದು. ಸೊ ಇದನ್ನ ಯಾವ ತರ ಮಾಡ್ತೀಯ ಗೊತ್ತಿಲ್ಲ, ಈ ಗಾಡಿನ ಮಾತ್ರ ಮಸ್ತಾಗಿ ಮಾಡ್ಬಿಡ್ಬೇಕು ನೀನೀಗ. ಓಕೆ ಬನ್ನಿ ಯಾವ ತರ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ. ಇವಾಗ ಈ ಗಾಡಿಗೆ ಏನೇನ್ ಐಟಮ್ಸ್ ಬೇಕು ಅವೆಲ್ಲ ಸೊ ನಮ್ಮ ಏರಿಯಾ ಹುಡುಗನೇ ಹೋಗ್ತಿದೀವಿ ಜೊತೆಯಲ್ಲಿ. ಸೊ ಬನ್ನಿ ಯಾವ ತರ ಏನು ಅಂತ ತೋರಿಸ್ತೀನಿ. ಗಾಡಿ ಮಾತ್ರ ಸೈಕ್ ಕಂಡೀಷನ್ ಅಲ್ಲಿ ಇದೆ ಗುರು. ಇದನ್ನ ನೀಟಾಗಿ ಮಾಡ್ಸೋದೇ ನನ್ಗಿರೋ ದೊಡ್ಡ ಟಾಸ್ಕ್. ಸೊ ನೋಡಿ ಯಾವ ತರ ಹೋಗ್ತಿದ್ಯೋ. ಕೊನೆಗೂ ನಾವು ನಮ್ ಗಾಡಿಗೆ ಏನೇನ್ ಐಟಮ್ಸ್ ಬೇಕು ಅಂತ ತಗೊಳಕ್ ಬಂದಿದೀವಿ ಅಂಗಡಿಗೆ. ಸೊ ನಮ್ ಹುಡ್ಗ ಕರ್ಕೊಂಡ್ ಬಂದ. ಸೊ ನೀನ್ ನೋಡಿ ನಮ್ ಗಾಡಿಗೆ ಇವಾಗ ಏನೇನ್ ತಗೋಬೇಕು ಅಂತ ಹೇಳ್ತೀನಿ. ಸೊ ನನ್ ಬಜೆಟ್ ಒಂದು 5000 ಒಳಗಡೆ ಅನ್ಕೊಂಡಿದೀನಿ. ಯಾಕೆ ಅಂತ ಹೇಳಿದ್ರೆ ನೋಡೋಣ ಅಷ್ಟಾಗುತ್ತೆ ಅಂತ ಹುಡ್ಗ ಹೇಳ್ದ. ಸೊ ಬನ್ನಿ ಏನೇನ್ ತಗೊಳೋದು ಏನೇನು ಎತ್ತ ಅಂತ ಹಂಗೆ ನೋಡ್ತಾ ಇರಿ ಹೇಳ್ತೀನಿ. ಇಷ್ಟೆಲ್ಲ ಐಟಮ್ಸ್ ಆಯ್ತು ಈಗ. ಸೊ ಇಷ್ಟೆಲ್ಲ ಐಟಮ್ಸ್ ತಗೊಂಡಿದೀವಿ ನಮ್ ಗಾಡಿಗೆ. ಸೊ ನೋಡೋಣ ಏನಾಗುತ್ತೆ ಅಂತ. ನೋಡ್ತಾ ಇದೀರಲ್ಲ ಇಷ್ಟೊಂದು ಐಟಮ್ಸ್ ತಗೊಂಡ್ವಿ. ಮತ್ತೆ ಇವಾಗ ಸೀಟ್ ಕವರ್ ಹಾಕ್ಸೋಣ ಅಂತ ಬಂದಿದೀವಿ. ಸೊ ನೋಡಿ ಸೀಟ್ ಕವರ್ ಎಲ್ಲ ಒಟ್ಟೋಗ್ಬಿಟ್ಟಿದೆ, ಏನಿಲ್ಲ ಇಲ್ಲಿ ನೋಡಿ. ಸೀಟ್ ಕವರ್ ಎಲ್ಲ ಒಟ್ಟೋಗ್ಬಿಟ್ಟಿದೆ. ಸೊ ಹಾಕ್ಸಕ್ ಬಂದಿದ್ದೀವಿ ಸೀಟ್ ಕವರ್ ಹತ್ರ. ಸೊ ಬನ್ನಿ ಸೀಟ್ ಕವರ್ ಹಾಕ್ಸ್ಬಿಟ್ಟು ಯಾವ ತರ ಇರುತ್ತೆ ಇನ್ನ ರೆಡಿ ಆಗ್ಬೇಕದು. ಚೂರ್ ಐಟಮ್ಸ್ ಎಲ್ಲ ತಗೊಂಡ್ ಹೋಗ್ತಾ ಇದೀವಿ, ಸ್ಪೇರ್ ಪಾರ್ಟ್ಸ್ ಎಲ್ಲ. ಸೊ ಗುರು ಇದೇನಾಗ್ತಿದೆ ಗೊತ್ತಾ, ಸೀಟ್ ಕವರ್ ಎಲ್ಲ ತಗೊಂಡಿದೀನಿ. ಈ ಸೀಟ್ ಕವರ್ ಇದ್ರಿಗೆ ಎಲ್ಲ ತಗೊಂಡಿದೀನಿ. ಈ ಸೀಟು ಬರ್ತಿಲ್ಲ ಅಂತೆ. ಸೊ ಅವರು ಬೆಳಿಗ್ಗೆ ಬಿಚ್ತೀನಿ. ಇದೇನೋ ಬರ್ತಿದೆ ನೋಡಿ, ಇದೇನೋ ಬರ್ತಿದೆ, ಇದು ಬರ್ತಿಲ್ಲ. ಸೊ ಬೆಳಿಗ್ಗೆ ಬಂದು ನಾನು ಬಿಚ್ಚಿಸ್ಕೊಂಡು ಹಾಕೊಂಡು ಹೋಗ್ತೀನಿ ಅಂತ ಇದ್ದಾನೆ. ಸೊ ಹಂಗೆ ಮಾಡ್ಲಿ, ಫಸ್ಟ್ ಇದೆಲ್ಲ ರೆಡಿ ಆದ್ರೆ ಸಾಕು ನನ್ಗೆ. ಏನು ಅನ್ಕೊಂಡ್ ಸ್ಟಾರ್ಟ್ ಮಾಡಿದೆ ಗುರು, ಇದನ್ನ ರಿಪೇರಿ ಮಾಡ್ಸೋಣ ಅನ್ಬಿಟ್ಟು. ಈ ಗಾಡಿನ ನೋಡಿದ್ರೆ ಖರ್ಚೆ ಒಂದು 4,500 ಬರ್ತಿದೆ. ಇದ್ರ ಸ್ಪೇರ್ ಪಾರ್ಟ್ಸ್ ಇನ್ನ ಇದು ಎಷ್ಟಾಗುತ್ತೋ ಗೊತ್ತಿಲ್ಲ. ಬ್ರೋ ಯಾವಾಗ ಕೊಡ್ತೀರಾ ಈ ಗಾಡಿನೆಲ್ಲ? ಈ ಗಾಡಿ ಬೆಳಗ್ಗೆ ಕೊಡ್ತೀನಿ. ಬೆಳಗ್ಗೆ ಅಂದ್ರೆ 4-5 ಗಂಟೆ ಆಗತ್ತೆ. 4-5 ಎಲ್ಲ ರೆಡಿ ಮಾಡೋವರೆಗೂ ಸಾಯಂಕಾಲ ಆಗತ್ತೆ ಎಲ್ಲ ರೆಡಿ ಮಾಡೋದು. ಸೊ ನಾನ್ ನಮ್ಮ ಅಪ್ಪಗೆ ಇದನ್ನ ಸರ್ಪ್ರೈಸ್ ಆಗಿ ಕೊಡೋಣ. ನಮ್ಮಪ್ಪ ಯಾವತ್ತು ನಾನು ಬಂದಾಗೆಲ್ಲ ಕೇಳ್ತಿದ್ದೇನೆ ಅಂತ ಹೇಳಿದ್ರೆ, ಯಾವಾಗೂ ಗಾಡಿ ರಿಪೇರಿ ಮಾಡ್ಸು ಅಂತ. ಸೊ ಮಾಡ್ಸೇ ಬಿಡೋಣ, ಅದು ಏನಾಗುತ್ತೆ ಅನ್ಬಿಟ್ಟು. ಸೊ ಮಾಡೋಣ, ಅದು ಟ್ರೈ ಮಾಡಿಬಿಡೋಣ, ನಮ್ಮ ಅಪ್ಪಗೆ ಸರ್ಪ್ರೈಸ್ ಕೊಡೋಣ ಬನ್ನಿ. ಕೊನೆಗೂ ಗಾಡಿನ ಬಿಟ್ಟು ಬಂದೆ. ಅವರು ಬೆಳಿಗ್ಗೆ ರೆಡಿ ಆಗುತ್ತೆ. ಬೆಳಿಗ್ಗೆ ಅಂದ್ರೆ ಲೈಕ್ ಈವ್ನಿಂಗ್ 6 o'clock ಒಳಗಡೆ ಕೊಡ್ತೀನಿ ಅಂತ ಹೇಳಿದ್ರು. ಈವ್ನಿಂಗ್ 6 o'clock ಒಳಗಡೆ ಇದ್ರು. ಸೊ ನಾವ್ ಏನೋ ಅನ್ಕೊಂಡೋದ್ರೆ ಏನೇನೋ ಆಗುತ್ತೆ ಇದೆ, ಬಟ್ ಪರವಾಗಿಲ್ಲ ನಮ್ಮ ಅಪ್ಪಗೋಸ್ಕರ. ಓಕೆ ನಾವು ಇವಾಗ ಅರ್ನ್ ಮಾಡ್ತಿದೀವಿ ಅಂದ್ರೆ ಖರ್ಚು ಮಾಡಕ್ಕೆ ಇದ್ ಮಾಡ್ಬೇಕು. ದುಡ್ಡು ಖರ್ಚು ಮಾಡಕ್ ಭಯ ಪಟ್ರೆ ದುಡ್ಡು ಮಾಡಕ್ಕೆ ಇದ್ ಮಾಡ್ತೀವಂತೆ, ಏನಂತಾರೆ ಆಗಲ್ಲಂತೆ. ಸೊ ಮಮ್ಮಿ ಅವರೇ ಸರ್ ಕರೆಕ್ಟ್ ಆಗಿ ಇವಾಗ ಗಾಡಿಗೆ ಎಷ್ಟಾಗಿರ್ಬೋದು ಹೇಳಿ ಗಾಡಿಗೆ? ಜಸ್ಟ್ ಇವಾಗ ಸ್ಪೇರ್ ಪಾರ್ಟ್ಸ್ ಎಲ್ಲ ಸೇರಿ ಜಸ್ಟ್ ಸ್ಪೇರ್ ಪಾರ್ಟ್ಸ್ 5,000 ಗಂಟೆ ಆಯ್ತು. ಅಷ್ಟಾಯ್ತು. ಯಾಕೆ ಅಂತ ಹೇಳಿದ್ರೆ ಇವತ್ತು ಅಪ್ಪ ಕೇಳ್ತಾ ಇದ್ನಲ್ಲ ರೆಡಿ ಮಾಡ್ಸು ಅನ್ಬಿಟ್ಟು, ಅದಕ್ಕೆ ಸರಿ ಇದನ್ನ ತಗೊಂಡ್ಬಿಟ್ಟು ರೆಡಿ ಮಾಡ್ಸೇ ಬಿಟ್ಟೆ. ಯಾರ್ದ ಗಾಡಿ? ನಿಂಗೆ ಎಷ್ಟು ವರ್ಷದಿಂದ ಐತಮ್ಮ ಗಾಡಿ? ಅವಾಗಿಂದ ಐತಾ? ಸುಗುರು ನಾನು ಹುಟ್ಟೇ ಇಲ್ಲ ಲಕ್ಕಿ ಗಾಡಿ ಅಂತ ನಾನು ಹುಟ್ಟೇ ಇರ್ಲಿಲ್ಲ, ಅವಾಗ ಗಂಟೆ ಇತ್ತು. ಸೊ ಪರವಾಗಿಲ್ಲ. ಸೊ ನಾಳೆ ಬೆಳಿಗ್ಗೆ ನೋಡೋಣ, ನಂಗೂ ಫುಲ್ ಎಂಥೂಸಿಯಾಸಮ್ ಅಲ್ಲ ಯಾವ ತರ ರೆಡಿ ಮಾಡಿರ್ತಾರೆ ಅಂತ. ಏನಪ್ಪಾ ವಿಷಯ ಅಂತ ಹೇಳಿದ್ರೆ, ಈಗ ತಾನೇ ಜಸ್ಟ್ ಎದ್ದೋಳ್ದೆ ಗುರು. ನಮ್ಮಪ್ಪನ್ ನಾನು ಏನ್ ಹೇಳಿದೀನಿ ಅಂತ ಹೇಳಿದ್ರೆ, ಆ ಎಕ್ಸೆಲ್ ಗಾಡಿನ ಮಾರ್ಬಿಟ್ಟಿದೀನಿ ಅಂತ ಹೇಳಿದೀನಿ. ಅಮ್ಮ ಬೆಳಿಗ್ಗೆ ನಪ್ಪ ಏನಂತ, ನಿಮ್ಮಪ್ಪ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ. ನಂದು ಅದ ಲಕ್ಕಿ ಗಾಡಿ ಯಾಕೆ ಮಾರಿದ್ದು ನಾನು ಇವಾಗ ಹೋಗಿ ಎತ್ಕೊಂಡ್ ಬರ್ತೀನಿ ಅಂತ.
ಗುರು ನಾನು ಎಲ್ಲಿ ಬಿಟ್ಟಿರೋ ತೋರ್ಸು ಅಂತ. ನಾನು 5,000 ಮಾರ್ಬಿಟ್ಟಿದೀನಿ ಅಂತ ಹೇಳಿದೀನಿ. ಯಾಕೆ ಅಂತ ಹೇಳಿದ್ರೆ ಗಾಡಿ ಏನು ಕೆಲ್ಸಕ್ಕೆ ಬರ್ತಿರ್ಲಿಲ್ಲ. ಆಮೇಲೆ ಇವಾಗ ನೀನ್ ಇಟ್ಕೊಂಡಿದ್ದ ನಮ್ಮ ಮಲ್ಕೊಂಡಿದ್ರು, ಅಪ್ಪ. ಈಗ ನೀನ್ ಮಲ್ಕೊಂಡಿದ್ರು ಹಾ. ಬಂದು ಆಲ್ರೆಡಿ ನಿನ್ನ ಹತ್ರ ನಡಿಯಪ್ಪ ಹೋಗೋಣ. ಇವಾಗ ನಾನು ಮಲ್ಕೊಂಡಿದ್ರು. ನಾನು ಇವಾಗ ನಮ್ಮ ಅಪ್ಪನೇ ಎಬ್ಸಿದ್ದು, ಬಾ ಹೋಗಿ ಗಾಡಿ ಎತ್ಕೊಂಡ್ ಬಂದ್ಬಿಡೋಣ, ನಂಗೆ ಯಾರೋ 10,000 ಕೊಡ್ತೀನಿ ಅಂತ ಹೇಳಿದ್ರು. ಆ ಗಾಡಿ ನನಗೆ ಬೇಕೇ ಬೇಕು ಅಂತಂದ್ರೆ ನಮ್ಮ ಅಪ್ಪಗೆ ಗೊತ್ತಿಲ್ಲ. ನಾನು ಅದನ್ನ ನೀಟಾಗಿ ಮತ್ತೆ ಫುಲ್ ರೀಸ್ಟೋರ್ ಮಾಡಿಸ್ತಿದೀನಿ ಪ್ರತಿಯೊಂದು ಅಂದ್ಬಿಟ್ಟು. ಸೊ ಪರವಾಗಿಲ್ಲ, ನಮ್ಮ ಅಪ್ಪಗೆ ಸರ್ಪ್ರೈಸ್ ಕೊಡೋಣ. ಅಂಡ್ ನಮ್ಮ ಅಪ್ಪ ಬಾಯಲ್ಲೇ ಕೇಳಿಸ್ತೀನಿ ಬನ್ನಿ ಏನು ಅಂತ. ನಿದ್ದೆನೇ ಹೋಗ್ತಿಲ್ಲ, ನಮ್ಮ ಅಪ್ಪ ಅದೇ ಗಾಡಿ ಬೇಕು ಅಂತವ್ರೆ. ಏನ್ಮಾ ನಿಮ್ಮ ಅಪ್ಪ ನಿದ್ದೆನೆ ಹೋಗಿಲ್ಲ. 5 ಗಂಟೆಯಲ್ಲಿ ಎದ್ಬಿಟ್ಟು 2 ಗಂಟೆಯಲ್ಲಿ ಎದ್ಬಿಟ್ಟು ನಿಜವಾಗ್ಲೂ ಮಾರಾಕ್ ಬಿಟ್ಟಿದ್ದಾನ ಗಾಡಿ, ನಿಜವಾಗ್ಲೂ ಮಾರಾಕ್ ಬಿಟ್ಟಿದ್ದಾನ ಗಾಡಿ ಅಂತ ಹೌದು ಮಾರಾಕ್ ಬಿಟ್ಟಿದಾರ ಅಂತ. ಕೆಲವೊಂದು ಸೆಂಟಿಮೆಂಟ್ ಗಾಡಿಗಳು ಹಂಗೆ ಇರ್ತವೆ. ಸೊ ಬನ್ನಿ ನಮ್ಮ ಅಪ್ಪನೇ ಕೇಳೋಣ ಯಾವ ತರ ಏನು ಅಂತ. ಮಸ್ತಾಗಿರುತ್ತೆ. ರೆಡಿ ಆಗಿಲ್ಲ ನಾನು, ರೆಡಿ ಆಗ್ಬಿಟ್ಟು ಅಲ್ಲಿ ಹೋಗ್ಬಿಡೋಣ ಬನ್ನಿ. ಗುರು ಇವಾಗ ನಮ್ಮ ಅಪ್ಪ ಇದಾರೆ, ನಮ್ಮ ಅಪ್ಪನೇ ಕೇಳೋಣ ಗಾಡಿ ಸೆಂಟಿಮೆಂಟ್ ಏನು ಅಂತ. ಅಪ್ಪ ಆ ಗಾಡಿ ಇಲ್ಲ ಅಂತ ಹೇಳಿದ್ರೆ ಏನಾಗ್ತಿದೆ ನಿಂಗೆ? ತುಂಬಾ ಕಷ್ಟ ನಾವು. ಏಕೆ ಕಷ್ಟ ಏನಕ್ಕೆ? ಗಾಡಿ ಅದು ನನಗೆ ಲಕ್ಕ ಗಾಡಿ ಎಷ್ಟು ವರ್ಷದಿಂದ ಇತ್ತದು? 10 ವರ್ಷ 10 ವರ್ಷ. ಇವಾಗ ಬಿಡು, ಗಾಡಿ ಇಲ್ಲ ಅಂತ ಹೇಳಿದ್ರೆ ಇವಾಗ ಏನ್ ಮಾಡ್ತೀಯಾ? ಈ ವಯಸ್ಸಲ್ಲಿ ಕೂಡ ನಮ್ಮ ಅಪ್ಪ ಫೇರ್ ಅಂಡ್ ಲವ್ಲಿ ಹಚ್ತಾರ ಗುರು. ಈ ವಯಸ್ಸಲ್ಲಿ 20 ವರ್ಷ ಆಯ್ತು. ಸೊ ಗುರು ನಮ್ಮ ಅಪ್ಪಗೆ ಫುಲ್ ಬೇಜಾರಾಗ್ತಿದೆ ಅಂತ ಅಂತೆ. ಹೊಸ ಗಾಡಿ ತಗೊಳಪ್ಪ ಅಂತೆ. ಹಳೆ ಗಾಡಿ ಬೇಡ ಅಂತೆ, ಹೊಸ ಗಾಡಿ ಬೇಕಂತ. ನೋಡಿ ಅಲ್ಲ, ಹಳೆ ಗಾಡಿ ಬೇಕಾ, ಹೊಸ ಗಾಡಿ ಬೇಕಾ, ಹಳೆ ಗಾಡಿ ಬೇಕಾ? ಹಳೇದೇ ಬೇಕು. ನೋಡಿ ನಾವು ಹೊಸ ಗಾಡಿ ತಗೊಳ್ತೀವಿ ಅಂದ್ರು ಹಳೆ ಗಾಡಿನೇ ಬೇಕು ಅಂತವ್ರೆ. ಏನ್ ಮಾಡೋದು ಗೊತ್ತಿಲ್ಲ. ಮಾರ್ಬಿಟ್ಟಿದೀವಿ ಬಿಡಪ್ಪ, ಇನ್ನೇನ್ ಮಾಡಕ್ ಆಗಲ್ಲ. ಶೆಟ್. ಸೊ ಗುರು ಈಗ ತಾನೇ ಜಸ್ಟ್ ರೆಡಿ ಅದೇ. ಸೊ ರೆಡಿ ಆಗ್ಬಿಟ್ಟು ಡೈರೆಕ್ಟ್ ಇದ್ರ ಹತ್ರ ಬಂದೆ, ಶಾಪ್ ಹತ್ರ, ಜಬಿ ಹತ್ರ. ಸೊ ಜಬಿ ರೆಡಿ ಮಾಡ್ತಾ ಇದ್ದಾನೆ. ನೋಡಿ ನಮ್ ಗಾಡಿ ರಿಪೇರಿ ಆಗ್ತಿದೆ. ರಿಮ್ ಎಲ್ಲ ತಗೊಂಡ್ಬಂದೆ ನೆನ್ನೆ ಕೊಟ್ಟಿರೋದು. ಮತ್ತೆ ಇನ್ನೊಂದು ಐಟಮ್ ಮುಂದ್ಗಡೆ ಅದೇನನ್ನೋದು ನೇಮ್ ಬೋರ್ಡ್, ನಂಬರ್ ಪ್ಲೇಟ್ ಅಲ್ಲೊಂದು ಇಲ್ಲೊಂದು ಹೊಸದ್ ಹಾಕ್ಸ್ತಾ ಇದೀವಿ. ಮತ್ತೆ ಸೀಟ್ ಕವರು. ಸೊ ಇನ್ನ ರೆಡಿ ಆಗ್ಲಿ, ಸಾಯಂಕಾಲ ಹೊತ್ತಾಗುತ್ತೆ. ಸಾಯಂಕಾಲ ಹೊತ್ತು ನಮ್ಮ ಅಪ್ಪಗೆ ಸರ್ಪ್ರೈಸ್ ಕೊಡೋಣ. ಇವಾಗ ಬನ್ನಿ, ಹಂಗೆ ಯಾವ್ದೋ ಒಂದು ಪ್ರಮೋಷನ್ ವಿಡಿಯೋ ಇದೆ ಎಚ್ ಕ್ರಾಸ್ ಅಲ್ಲಿ, ಅದ್ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಮೆಗಾ ಭಾರತ್ ಮುಗಿಸ್ಕೊಂಡು ಮತ್ತೆ ಸ್ಟಾರ್ಟ್ ಆಗೋಣ. ಮತ್ತೆ ನನ್ ಗಾಡಿನೂ ನೀಟಾಗಿ ವಾಶ್ ಮಾಡಿಸ್ಬೇಕು. ನನ್ ಗಾಡಿ ನೋಡಿ ಹೆಂಗಾಗ್ಬಿಟ್ಟಿದ್ಯೋ. ನನ್ ಗಾಡಿನೂ ವಾಶ್ ಮಾಡಿಸಿ ರೆಡಿ ಮಾಡಿಸ್ಬೇಕು. ಇದ್ರಿಗೂ ಆಯಿಲ್ ಎಲ್ಲ ಚೇಂಜ್ ಮಾಡಿಸ್ಬೇಕು. ಗುರು ನಮ್ ಗಾಡಿ ಏನೋ ರೆಡಿ ಆಗಿದೆ. ಸಾಯಂಕಾಲ 5:15 ಆಗ್ತಾ ಬರ್ತಿದೆ. ನಾನ್ ನೋಡಿದ್ರೆ ನನ್ ಗೆಟಪ್ ಈ ತರ ಇದೆ. ಸೊ ನಾನ್ ಮೆಗಾ ಭಾರತ್ ಹತ್ರನೇ ಇದೀನಿ. ಸೊ ಯಾವ್ದೋ ಒಂದು ಶೂಟ್ ಇದೆ, ಇದು ಪುಷ್ಪ ಶೂಟ್, ಅದನ್ನ ಮುಗಿಸ್ಕೊಂಡು ಹೋಗ್ಬೇಕು. ಇನ್ನ ಟೈಮ್ ಆಗಿಲ್ಲ. ಸೊ ತೋರ್ಸಿನ ಗಾಡಿ ಮಾತ್ರ ಮಸ್ತಾಗಿ ರೆಡಿ ಆಗಿದೆ ಅಂತ ಫೋನ್ ಮಾಡಿದ್ರು. ಹೋಗೋಣ ಒಂದ್ 2 ನಿಮಿಷ. ಈಗ ತಾನೇ ನಾವು ನಂಬರ್ ಪ್ಲೇಟ್ಗಳನ್ನೆಲ್ಲ ರೇಡಿಯಂ ಹಾಕ್ಸ್ಕೊಂಡ್ ಬಂದ್ವಿ. ಅದು ಹಳೇದಾಗೋಗಿತ್ತಲ್ಲ, ನೋಡಿ ಹೆಂಗಾಗೋಗಿತ್ತು ಹಳೇದು. ಸೊ ಅದಕ್ಕೆ ಇವಾಗ ಹೊಸದಾಗಿ ಹಾಕ್ಸಿದೀವಿ. ನೋಡಿ ರೆಡಿ ಆಗ್ತಾ ಇದೆ. ಸೊ ಮಸ್ತಾಗಿ. ಇನ್ನ ಜಬಿ ಹೇಳಿದ್ದು 5 ಗಂಟೆಗೆ ಕೊಡ್ತೀನಿ ಅಂತ. ನೋಡ್ತಾ ಇದ್ರೆ ಇವಾಗ 6 ಗಂಟೆ 7 ಗಂಟೆ ಆಗ್ತಿದ್ಯಾ? 7 ಗಂಟೆ ಆಗ್ತಾ ಇದೆ. ಏನ್ ಜಬಿ ಇದು? ಜಬಿ ಏನಿದು 7 ಗಂಟೆ ಆಗ್ತಾ ಇದೆ ಟೈಮು? ಕೆಲಸ ಜಾಸ್ತಿ ಇದೆ ಗಾಡಿಯಾಗ. ಕೆಲ್ಸ ಜಾಸ್ತಿ ಆಗಿದೆ. 20 ವರ್ಷ ಅಲ್ಲೇ ಗಾಡಿನ ನಮ್ ಜಬಿ ಈಗ ತಾನೆ ಶೋರೂಮ್ ಇಂದ ತರಿಸಿರೋ ಗಾಡಿ ತರ ಮಾಡಿದಾನೆ. ಇನ್ನೇನಿದ್ರು ನಮ್ಮ ಅಪ್ಪ ರಿಯಾಕ್ಷನ್ ಅಷ್ಟೇ ಬಾಕಿ. ಬನ್ನಿ ಗುರು, ಗಾಡಿ ಮಾತ್ರ ಸಖತ್ತಾಗಿ ರೆಡಿ ಆಗಿದೆ. ನಾನು ಏನ್ ಮರ್ತೋಗಿದ್ದೀನಿ ಅಂತ ಹೇಳಿದ್ರೆ, ಗಾಡಿಗೆ 2 ಸೈಡ್ ಮಿರರ್ ಇರುತ್ತಲ್ಲ, ಅದನ್ನ ಹಾಕೋದ್ ಮುರ್ತೆ ಹೋಗ್ಬಿಟ್ಟಿದೀನಿ. ಅದಕ್ಕೆ ಇವಾಗ ಅದನ್ನ ತಗೊಂಡ್ಬರ್ತಿದೀನಿ. ಸೊ ಅದನ್ನ ಮತ್ತೆ ಇದು ಇವಾಗ ಎಕ್ಸೆಲ್ ಗೆ ಒಂದು ಕೊಕ್ಕೆ ಇರುತ್ತೆ ಮುಂದ್ಗಡೆ, ಏನಾದ್ರು ಐಟಮ್ಸ್ ನ ತಗ್ಲಾಕೊಳಕ್ಕೆ. ಸೊ ಆ ಕೊಕ್ಕಿನ ತಗೊಂಡ್ ಹೋಗ್ಬೇಕು ಅಂತ ಇವಾಗ ಮತ್ತೆ ಬರ್ತಾ ಇದೀನಿ. ಬೇಜಾರ್ ಮಾಡ್ಕೋಬೇಡಿ. ನವೀನ ಎಷ್ಟೊತ್ತಲ್ಲ ಅವಾಗಿಂದ ಮಸ್ತ್ ಲೇಟ್ ಆಗೋಗಿದೆ ಗುರು. ನನ್ಗಂತೂ ಫುಲ್ ನಮ್ಮ ಅಪ್ಪನ ಕರ್ಸಿ ಅಲ್ಲಿ ಇಟ್ಟಿದೀನಿ. ಇವಾಗ ಏನ್ ಹೇಳಿ ಮ್ಯಾನೇಜ್ ಮಾಡ್ಬೇಕೋ ಗೊತ್ತಾಗ್ತಾನೆ ಇಲ್ಲ. ಸೊ ನೋಡಿ ಹೆಂಗಿದ್ಯೋ ರೋಡ್ಗಳೆಲ್ಲ ನಾವು ಹೋಗ್ತಿರೋದು. ಸೊ ಬನ್ನಿ, ಪ್ಲೀಸ್ ಬೇಜಾರ್ ಮಾಡ್ಕೊಬೇಡಿ. ಹಂಗೆ ನೋಡ್ತಾ ಇರಿ. ವ್ಲಾಗ್ ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಸೊ ಗುರು ನಾವು ಅಂಗಡಿಗೆ ಹೋಗ್ಬಿಟ್ಟು ಮಿರರ್ಸ್ ನ ಮತ್ತೆ ಇದನ್ನ ತಗೊಂಡ್ಬಂದ್ವಿ. ಸೊ ಇವಾಗ ಇದನ್ನೇನಿದ್ರು ಇನ್ನ ಫಿಟ್ ಮಾಡಿಸಿ ಜಬಿ ನಮ್ ಕೈ ಕೊಡೋದಷ್ಟೇ. ತಗೋ ಜಬಿ. ನೋಡಿ ಇದ್ರಿಗೆ ಇದಿರ್ಲಿಲ್ಲಲ್ಲ, ಸೊ ಅದು ಸಿಕ್ಕಿಲ್ಲ ಅಂಗಡಿಯಲ್ಲಿ. ಸೊ ಅದಕ್ಕೆ ಇದನ್ನ ಹಾಕ್ಬಿಟ್ರೆ ಶೋಕಿ ಆಗಾದ್ರೂ ಇರುತ್ತೆ ಅನ್ಬಿಟ್ಟು ತಗೊಂಡ್ಬಂದಿದ್ದು. ಬ್ಲೂ ಕಲರ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾನು ವೈಟಿಂಗ್. ನಮ್ಮಪ್ಪ ಮಾತ್ರ ಅವಾಗಿಂದ ವೈಟ್ ಮಾಡ್ತಾ ಇದ್. ನಮ್ಮಪ್ಪ ಬೈತಾ ಇದಾರೆ, ಏನೋ ಹೊಸ ಗಾಡಿ ತರ್ತಿದ್ಯೇನೋ ಅಂತ. ನೋಡಿದ್ರೆ ಅದನ್ನೇ ಮಾಡಿಫೈ ಮಾಡ್ಸಿದೀನಿ. ಹೋಗೋಣ. ಗುರು ಫೈನಲಿ ನಮ್ ಗಾಡಿ ಕೈಗೆ ಬಂತು. ರೆಡಿ ಮಾಡ್ಕೊಟ್ಟ ಜಬಿ. ಸೊ ಜಬಿ ಗಾಡಿ ರಿಪೇರಿ ಮಾಡ್ಕೊಟ್ಟಿದ್ದಾಗ ತುಂಬಾ ಥ್ಯಾಂಕ್ಸು. ನಿಮ್ ಪ್ರೀತಿ ವಿಶ್ವಾಸ ಹೀಗಿರ್ಲಿ. ಥ್ಯಾಂಕ್ ಯು ಚಿನ್ನ. ನಮ್ ಡಿ ಬಾಸ್ ಡೈಲಾಗ್ ಇದು. ಸೊ ಮಸ್ತಾಗಿದೆ ನೋಡಿ ಗಾಡಿ ಮಾತ್ರ. ಮಸ್ತಾಗಿ ರಿಪೇರಿ ಮಾಡಿಸಿದೀನಿ. ಮಸ್ತಾಗಿ ನೋಡಿ ಹೆಡ್ಲೈಟು ಎಲ್ಲ ಹೊಸದು ಎಲ್ಲ ಹೊಸದಾಗಿ ಹಾಕ್ಸಿದೀನಿ. ಅಂಡ್ ಫೈನಲಿ ಗಾಡಿ ಕೈಗೆ ಬಂತು. ಸೊ ಇವಾಗ ಓಡಿಸ್ಕೊಂಡು ಏನಿದ್ರು ಹೋಗೋದೆ. ಅನ್ನೋ ಥ್ಯಾಂಕ್ಸ್ ನಾ. ಓಕೆನಾ? ಮಚ್ಚ ಬಾ ಬೇಗ. ಸೊ ಗುರು ಇವಾಗ ಗಾಡಿ ಸ್ಟಾರ್ಟ್ ಮಾಡಿ ಫಸ್ಟ್ ಬರೋ ಸೌಂಡು, ಇವಾಗ ಬರೋ ಸೌಂಡು, ಇವಾಗ ಯಾವ ತರ ಇದೆ ಫೀಲು ಅಂತ ತೋರಿಸ್ತೀನಿ ನೋಡಿ. ಸೊ ನೋಡಿ ಕೀ ಸ್ಟಾರ್ಟ್ ಮಾಡಿದೆ, ಇಟ್ಕೊಂಡೆ. ಸೊ ಗುರು ಫೈನಲಿ ನನ್ನ ಮನೆ ಹತ್ರ ಬಂದಿದ್ದೀನಿ. ಇವಾಗ ನಮ್ಮ ಅಪ್ಪನ ಕರ್ಕೊಂಡು ಹೋಗಕ್ಕೆ. ಬೌ ಇಲ್ಲಿ ನೋಡು ಯಾವ ತರ ನಿಮ್ಮಪ್ಪ ಫಸ್ಟ್ ಯಾವ ತರ ನಮ್ಮಮ್ಮ ಆಗ್ತಾರ ನೋಡ್ಬೇಕು. ಅಪ್ಪ ನೀನು ಏನೇ ಆದ್ರೂ ಇವಾಗ
ಫೀಲ್ ಆಗ್ಬಾರ್ದು ಓಕೆನಾ ಆ ಯಾಕೆನಾ ಸರ್ ರೆಡಿ ಸ್ಟಡಿ 1 2 3 ಕಮ್ ಗುರು ಇವಾಗ ನಮ್ಮ ಅಪ್ಪಗೆ ಕಣ್ಣು ಬಟ್ಟೆ ಕಟ್ಟೋಣ ಸೊ ನಮ್ಮಮ್ಮ ಕಟ್ತಿದ್ದಾರೆ ಅಮ್ಮ ಕಟ್ಟಮ್ಮ ಸೊ ಕಟ್ತಿದ್ದಾರೆ ನಮ್ಮಮ್ಮ ಕಣ್ಣಿಗೆ ಬಟ್ಟೆ ಸೊ ಯಾರ ಬಗ್ಗೆ ಚಿಂತೆ ಮಾಡ್ಬೇಡಪ್ಪ ಇವಾಗ ನಾವಿದೀವಿ ನಾಳೆ ನಮ್ಮ ಫ್ಯಾನ್ಸ್ ಎಲ್ಲ ಇರ್ತಾರೆ ಸೊ ನೋಡಿ ನಮ್ಮ ಅಪ್ಪನ ಕರ್ಕೊಂಡ್ ಬರ್ತಾ ಇದಾರೆ ನಮ್ಮಮ್ಮ ಸೊ ಕಮಾನ್ ಬ್ರೋ ಫಸ್ಟ್ ನಮ್ಮಪ್ಪ ಫೀಲ್ ಮಸ್ತ್ ಯಾವ ತರ ಫೀಲ್ ಆಗುತ್ತೆ ಒಂಥರ ಗುರು ನಮ್ಗೆಲ್ಲ ಅದೇನೋ ಒಂಥರ ಸರ್ಪ್ರೈಸ್ ನಾನೇನೋ ದೊಡ್ಡದಾಗಿ ಸಾಧನೆ ಮಾಡಿದೀನಿ ಅಂತ ಅಂಡ್ ಇದೆ ಅದು ಅಪ್ಪ ರೆಡಿ 1 2 3 ಅಮ್ಮ ಬಿಚ್ಚಮ್ಮ ನೋಡಿ ಎಲ್ಲ ನೋಡು ಅದು ಹೆಂಗಿದ್ಯಾ ನೋಡು ಎಲ್ಲ ಚೆನ್ನಾಗಿತ್ತು ಹಳೆ ಗಾಡಿನೇ ಚೆನ್ನಾಗಿತ್ತು ನನಗೆ ಹೊಸದ್ ತಂದ್ರೆ ಹಳೆ ಗಾಡಿನೇ ನಿಂದೆಲ್ಲ ನೀಟಾಗಿ ರೆಡಿ ಮಾಡಿಸ್ಬಿಟ್ಟಿರೋದು ಪ್ರತಿಯೊಂದು ಹೌದಲ್ಲಪ್ಪ ಯಾವ್ದು ಏನ್ ಅನ್ಕೊಂಡೆ ನೀನ್ ನಿಜವಾಗ್ಲು ದೇವರಾಣೆ ಹೊಸದು ಅನ್ಕೊಂಡು ಹಳೇದೇ ಹಳೇದೇನೆ ಫುಲ್ ಹೊಸದಾಗಿ ರೆಡಿ ಮಾಡ್ತಿರೋದು ನೋಡಿ ಯಾವ ತರ ಇದೆ ಬಡಿ ನನ್ ಮಗನ್ ಕೇಳೇ ಇಲ್ಲ ಮಾತು ಎಷ್ಟೊಂದು ಒಂದು ಆದ್ರೆ ಇನ್ನೊಂದಾದ್ರೆ ಇನ್ನೊಂದು ಈ ಗಾಡಿಗೆ ಮಸ್ತ್ ಆಗಿದೆ ಗಾಡಿ ಮಾತ್ರ ನಿಂಗೆ ನಂಬರ್ ಪ್ಲೇಟ್ ಗುರ್ತು ಬಂದಿಲ್ಲ ಅಲ್ಲಿ ನೋಡು ಇವಾಗ ಹೇಳು ನೀನ್ ನಾನೆಸ್ಟ್ ರಿಯಾಕ್ಷನ್ ಈ ಗಾಡಿ ನೋಡಿದ ತಕ್ಷಣ ಹೆಂಗ ಅನ್ಸ್ತು ಹೊಸದ್ ಅನ್ಸ್ತಾ ಹಳೇದ್ ಅನ್ಸ್ತಾ ಹೊಸದು ಅನ್ಸ್ತು ಇವಾಗ ಬಿಡು ಚೆನ್ನಾಗಿತ್ತು ಖುಷಿ ಬಂದ್ಬಿಡ್ತಾ ರಾತ್ರಿ ಎಲ್ಲ ನಿದ್ದೆ ಹೋದ ನೀನು ನೈಟು ನಮ್ಮಪ್ಪ ನಿದ್ದೆನೆ ಹೋಗಿಲ್ಲ ಗುರು ಎಷ್ಟ್ ನಿಜವಾಗ್ಲೂ ಸಲ ಎದ್ದು ಕೇಳ್ದೆ ನನ್ನ ಕರೆಕ್ಟ್ ಆಗಿ ಹೇಳು ಎಷ್ಟ್ ಸಲ ಎದ್ದು ಕೇಳ್ದೆ ಏನ್ ಅಂತ ಕೇಳ್ದ 2 ಗಂಟೆಗೆ ಒಂದ್ಸಲ ಎದ್ದೇಳ್ದ ಸುಧಾ ನಿಜವಾಗ್ಲೂ ಮಾರ್ಬಿಟ್ಟಿದಾರ ಗಾಡಿನ ಮತ್ತೆ 5 o'clock ಎದ್ದೇಳ್ದ ನಿಜವಾಗ್ಲೂ ಮಾರ್ಬಿಟ್ಟಿದ್ದೀರಾ ಗಾಡಿನ ಅಂತ ಕೇಳ್ದ ಹ್ಮ್ ಅಂತ ಹೇಳ್ದೆ ಅಪ್ಪ ಟೇಕ್ ದಿಸ್ ಕೀ ತಗೋ ನಿನ್ ರಥನ ಓಡ್ಸ್ ಹೇಳ್ತೀನಿ ನಿನ್ ಗಾಡಿನ ಈಗ ಹತ್ತು ಗಾಡಿನ ಸೊ ಇವಾಗ ನಮ್ ಫೈನಲಿ ನಮ್ಮಪ್ಪ ಗಾಡಿ ಹತ್ತಿ ಓಡಿಸ್ತಾ ಇದಾರೆ ಸೊ ಹೊಸದೇ ನೀನ್ ಹಾಕ್ಸಪ್ಪ ಅದೇ ಇದೆ ಬೇರೆ ಇದಾವೆ ಕೆಳಗಡೆ ಇಲ್ಲಿ ನೋಡಿ ಇಲ್ಲಿ ಲಾಕ್ ಸಿಸ್ಟಮ್ ಹಾಕ್ಸಿದೀನಿ ನೋಡಿ ಇಲ್ಲಿ ಇಲ್ಲೊಂದು ಹಾಕ್ಸಿದೀನಿ ಸೀಟ್ ಕವರ್ ಹೊಸದು ಇದೊಂದು ಹೊಸದು ಲೈಟ್ಸ್ ಎಲ್ಲ ಹೊಸದು ಸೊ ಸೈಡ್ ಬಾ ಬಬ್ಲು ಗುರು ನಮ್ಮಪ್ಪ ಗಾಡಿನ ಇವಾಗ ಓಡ್ಸಕ್ಕೆ ಸ್ಟಾರ್ಟ್ ಮಾಡ್ತಾ ಇದಾರೆ ಸೊ ನೋಡೋಣ ಸೊ ನಮ್ಮ ಅಮ್ಮ ನೀನ್ ಇದ್ ಕಡೆ ಬಮ್ಮ ಅಮ್ಮ ನೀನು ಹತ್ತಮ್ಮ ನೀನು ಹತ್ತು ಕುತ್ಕೊಮ್ಮ ಸೊ ಗುರು ಇವಾಗ ನಮ್ಮಮ್ಮ ಕುತ್ಕೊಂಬ ನೀನು ಹತ್ತು ಕುತ್ಕೊ ಗುರು ಚಿಕ್ಕ ವಯಸ್ಸಿಂದ ಇದು ನಾವು ಇದ್ರದ್ದು ತಿರುಗಿದೀನಿ ಕಾಲೇಜ್ಗೆ ಹೋಗಿದ್ದೀನಿ ನಿನ್ನೆ ಇದೇ ಪ್ಲೇಸ್ ಅಲ್ಲಿ ನಿಲ್ಸಿರೋದು ಇವತ್ತು ಈ ಪ್ಲೇಸ್ ಅಲ್ಲಿ ನಿಲ್ಸಿದೀನಿ ಸೊ ನಮ್ಮ ಅತ್ತಮ್ಮ ಸೊ ಸಾಕತ್ ಬನ್ನಿ ಅಪ್ಪ ಇವಾಗ ನಿನ್ ಗಾಡಿನೇ ರಿಪೇರಿ ಮಾಡ್ಸಿದ್ದಲ್ಲ ಸೊ ನೀನ್ ಏನ್ ಅನ್ಕೊಂಡಿದ್ದೆ ಏನಾಯ್ತು ಇವಾಗ ನೀನೇನ್ ಅನ್ಕೊಂಡಿದ್ದೆ ಗಾಡಿ ಮಾರಾಕ್ತಿದ್ರೆ ನಿಜ ಅನ್ಕೋಬಿಟ್ಟ ನಮ್ಮಪ್ಪಗೆ ಜಾಸ್ತಿ ಮಾತಾಡಕ್ ಬರಲ್ಲ ನಮ್ಮಪ್ಪ ಒಂಥರ ಇದು ಸೊ ಇವಾಗ ನೀನ್ ಎಂಜಾಯ್ ಮಾಡಪ್ಪ ನಿನ್ ಜಾಗನ ಎಂಜಾಯ್ ಮಾಡು ಬಾಯ್ ಇವಾಗ ನಮ್ಮಪ್ಪ ಗಾಡಿನ ಎತ್ಕೊಂಡು ಊರೆಲ್ಲ ಸುತ್ತಾಡ್ತಾರೆ ನಿಂಗೆ ಹೆಂಗ್ ಅನ್ಸ್ತು ಫೈನಲಿ ನನಗಂತೂ ಒಂದು ಮಗನಾಗೆ ಒಂದು ದೊಡ್ಡದಾಗಿ ಸರ್ಪ್ರೈಸ್ ಕೊಟ್ಟಿದ್ದೀನಿ ಅನ್ಸುತ್ತೆ ಸೊ ಏನಾದ್ರು ಗಜಿಬಿಜಿ ಆಗ್ಬಿಟ್ಟಿದ್ರೆ ಪ್ಲೀಸ್ ಇದ್ ಮಾಡ್ಕೊಳ್ಳಿ ಈ ಬ್ಲಾಗ್ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ ಇದೇ ತರ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಇವತ್ತು December 31st ಗುರು ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಇದೇ ತರ ನಾನು 2026 ಅಲ್ಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಲವ್ ಯು ಗೈಸ್